ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ ಮಾಡ್ರಿ. ಅದು ನೀವೇ ಹೇಳ್ಬೇಕಾಗಿಲ್ಲ. ನೀವ್ ಹೆಂಗೆ ನೀವು ನಾನ್ ಹಿಂಗೆ ನಾನ್ JCB ತಗೊಂಡ್ ಜೀವನ ಮಾಡ್ತೀನಿ, ನಾನು ಜಮೀನು ಕೊಟ್ಬಿಟ್ಟು ನಾನು JCB ತಗೊಂಡ್ ಜೀವನ ಮಾಡ್ತೀನಿ, ನಾನು ಇಡ್ಲಿ ಅಂಗಡಿ ಹೋಟೆಲ್ ಹಾಕ್ಬಿಟ್ಟು ಜೀವನ ಮಾಡ್ತೀನಿ ಅಂತ ನೀವ್ ಹೇಳಿ. ಎಲ್ಲ ರೈತರಿಗೆ ಹೇಳ್ಬೇಡಿ ನೀವು JCB ತಗೊಳ್ಳಿ, ನೀವು ಹಪ್ಪಳ ಮಾರಿ ಉಪ್ಪಿನಕಾಯಿ ಹಾಕಿ ಅಂತ. ನಾವು ನಮ್ಮ ಬಗ್ಗೆ ಹೇಳ್ತಾ ಇದೀವಿ. ಈಗ ನಾವ್ ಹೇಳ್ತಾ ಇದೀವಲ್ಲ, ಈಗ ನಾವ್ ಹೇಳ್ತಾ ಇದೀವಿ ನೋಡಿ, ನಮ್ಗೆ ನಾವು ಕೊಡಕ್ ರೆಡಿ ಆಗಿದೀವಿ. ಆಯ್ತಾ, ಎಲ್ರು ಇಲ್ಲಿರೋರೆಲ್ಲ ರೆಡಿ ಆಗವ್ರೆ, ಯಾರು ಕೊಡಲ್ಲ. ನಿಮ್ಮೂರಲ್ಲೇ 100% ಇಲ್ಲ. ಬೇಕಾದ್ರೆ ನಾನ್ ಮನೆಗೆ ಹೋಗಿ ಮೈಕ್ ಹಿಡಿತೀನಿ ಈಗ. ತಗೊಬನ್ನಿ ಮೇಡಮ್, ಏನ್ ತೊಂದ್ರೆ ಇಲ್ಲ. 100% ನೀವ್ ಎಲ್ಲಾರ ಮನೆಗೆ ಹೋಗಿ, ಅದು ಒಳ್ಳೆ ಈ ಊರಲ್ಲೇ ಪರ ವಿರೋಧ ಇದೆ, ನನಗ್ ಗೊತ್ತು. ನೀವ್ ಮಾಡಿ. ಪರ ವಿರೋಧ ಇದೆ. ಒಂದು ಮನೇಲಿ ಅಣ್ಣ ತಮ್ಮಂದಿರಲ್ಲೂ ಪರ ವಿರೋಧ ಇದ್ದೇ ಇದೆ. ಯಾರ ಮನೇಲಿ ಇಲ್ಲ. ಏಕೆಂದ್ರೆ ಇಲ್ಲಿ ವನವಾಸ ಆಗ್ಬಿಟ್ಟಿದೆ 2006ರಿಂದ ರೆಡ್ ಜೂನ್ ಅಲ್ಲಿ. ಕರೆಕ್ಟ್. ಓಲಿ ಇವತ್ತು ನಮ್ದು ರೆಡ್ ಜೂನ್ ಅವತ್ತು ಎಲ್ಲೋ ಜೂನ್ ಮಾಡಿರಿ, ಇವತ್ತು ಬೇಕಾಗಿಲ್ಲ. ಏನೋ ಒಂದು ಉದ್ದಾರ ಆಗ್ತಾ ಇದೆ. 16 ಕೋಟಿ ಆಗೋದೇನ ಜಮೀನ್ ಇಲ್ಲ ಅಂತ ಹೇಳಕ್ಕಾಗಲ್ಲ. ಇವತ್ತು ಲೇಬರ್ ಸಮಸ್ಯೆ, ಕುಮಾರಸ್ವಾಮಿ ಮಾಡಿದ ಕೆಲಸ ಇದು ಮಾಡ್ಬೋದಿತ್ತಲ್ಲ. 2ನೇ ಸತಿ ಮುಖ್ಯಮಂತ್ರಿ ಆದಾಗ. ಇದು ಪಾಲಿಟಿಕ್ಸ್ ಅಲ್ಲ ಇಲ್ಲಿ ನನಗೂ. ಆಮೇಲೆ ಇನ್ನೊಂದು ಏನ್ ಗೊತ್ತಾ, ನಾನು ನಿಮಿಷ ಇಲ್ಲಿ ಈ ಭಾಗದಿಂದ ನಾನು ರಾಜಕೀಯದವ್ರನ್ನೂ ನೋಡಿದ್ದೀನಿ. ಆಯ್ತಾ, ಯಾರ್ಯಾರು DK ಶಿವಕುಮಾರ್ ಹಿಂದೆ ಜೈಕಾರ ಹಾಕೊಂಡು ನಿಮ್ಮಲ್ಲಿ ಎಷ್ಟು ಜನ ಬಂದಿದ್ದಾರೆ ಅನ್ನೋದು ನಾನು ನೋಡಿದ್ದೀನಿ. ಆದ್ರೆ ಅದು ರಾಜಕೀಯ ಅಲ್ಲ. ಇದು ರಾಜಕೀಯ ಅಲ್ಲ, ಇದು ಜನರ ಜೀವನದ ಬದುಕು ಪ್ರಶ್ನೆ. ಹಂಗಾಗಿ ಇಷ್ಟು ದೂರ ಬಂದು ಮಾತಾಡ್ಸಿದೀನಿ. ಈಗ ರೆಡ್ ಝೋನ್ ಮಾಡಿದವರು ಕೆಟ್ಟವ್ರು, ಇವಾಗ ಬಂದು ಭೂಮಿ ಕಸಕೊಳ್ಳೋರು ಒಳ್ಳೆಯವರು. ಏನ್ ಮಾತಾಡ್ತೀರಾ? ಅವರು ಅವರೇ, ಇವ್ರು ಅವರೇ, ಇಬ್ರು ಅವರೇ. ಇವಾಗ ಅವ್ರು ಕೆಟ್ಟವ್ರು, ಯಾರು ಕೆಟ್ಟವ್ರು ಯಾರು ಒಳ್ಳೆಯವರು ಇಲ್ಲ. ರಾಜಕೀಯ ನಾಯಕರು ಎಲ್ಲರೂ ಅವರೇ. ಅವತ್ತು ಅವ್ರ ಕಸೆಕ್ ಬಂದಿದ್ರು, ಇವ್ರ ಕಸೆಕ್ ಬಂದಿದ್ದಾರೆ. ಯಾವ ಡಿಫ್ರೆನ್ಸ್ ಇಲ್ಲ. ನಿಮ್ಗೆ ಬೇಕು DK ಶಿವಕುಮಾರ್ ಅಷ್ಟೇ. ನಾವು DK ಶಿವಕುಮಾರ್ ಮೇಡಮ್, ನೀವು 20 ವರ್ಷದಿಂದ ಮಾಡ್ರಲ್ಲ ನೀವು, ಸರಿನಾ? ಅದ್ರ ರೆಡ್ ಝೋನ್ ತೆಗಿಬೇಕಾಯ್ತು ನೀವು. ನಮ್ ಕಷ್ಟಕ್ಕೆ ಇವತ್ತು ಬರ್ರಿ, ನಮ್ಮೂರು ಕನ್ಪುರ ರೋಡ್ 3/4 ಕಿಲೋಮೀಟರ್. ನಮ್ಮ ಒಳ್ಳೆ ದಾಟಿದ್ರ 6 ಕೋಟಿ 7 ಕೋಟಿ ಜಮೀನು. ಅದೇ ಒಳಗಡೆ ಬಂದ್ರೆ 2006ರಿಂದ ನಿಮ್ಗೆ ಲಿಸ್ಟ್ ತಕ ಕೊಡ್ತೀನಿ. ಎಷ್ಟಕ್ ಮಾರವ್ರೆ ರೋಡ್ ಸೈಡ್ ಅಲ್ಲಿ, ರೋಡ್ ಜಮೀನ್ ಎಷ್ಟಕ್ ಮಾರವ್ರೆ, ಏನು ಇಲ್ಲಿರೋ ಅಲ್ಲಿ ಹೋಗಿ ಕೂತಿರೋ ಬ್ಲೋಕರ್ಗಳೆಲ್ಲ ಎಷ್ಟೆಷ್ಟು ಮಾರ್ಸವ್ರೆ, ನಿಮ್ಗೆ ಲೆಕ್ಕ ಕೊಡ್ತೀನಿ, ನಾನು ತೋರಿಸ್ತೀನಿ ನಿಮ್ಗೆ. ಕನಕಪುರದ ಬಿಡ್ರಿ, ಕನಕಪುರದಲ್ಲಿ ಇರೋರು ಯಾರು? ಕನಕಪುರ ರೋಡ್ಗೆ 3/4 ಕಿಲೋಮೀಟರ್. ಈಗ ಉದಾಹರಣೆಗೆ ಒಂದ್ ಮಾತು ಹೇಳ್ತೀನಿ. ಮೊನ್ನೆ DK ಶಿವಕುಮಾರ್ ಅವ್ರು ಕನಕಪುರಕ್ಕೆ ಹೋದ್ರಂದ್ರೆ ಏನ್ ಹೇಳಿದ್ರು? ಒಂದ್ ಅಡಿ ಭೂಮಿ ಕೂಡ ನೀವು ಬಿಟ್ಕೊಡ್ಬೇಡಿ, ಯಾಕೆಂದ್ರೆ ನಾನ್ ನಿಮ್ಗೆ ಏನ್ ಬೇಕಾ ಎಲ್ಲ ಸವಲತ್ತು ಮಾಡ್ಕೊಡ್ತೀನಿ ಅಂದ್ರು. ಅಂತ ನಾಯಕ ಇರ್ಬೇಕಷ್ಟೇ. ಮೇಡಮ್, ಲ್ಯಾಂಡ್ ಯಾವ ಇದೆ? ಅದು ಲ್ಯಾಂಡ್ ಯಾವ ಇದೆ? ಅವ್ರದ್ದು ಫುಲ್ ಇರಿಗೇಷನ್ ಲ್ಯಾಂಡ್. ಅದು ಎಲ್ಲ ಇರಿಗೇಷನ್ ಲ್ಯಾಂಡ್ ಇದೆಯಾ ಅಲ್ಲಿ? ಅಲ್ಲಿ ಕ್ವಾರನು ಮಾಡ್ತಾರೆ, ರೇಷ್ಮೆನೂ ಬೆಳಿತಾರೆ. ಒಂದ್ ನಿಮಿಷ, ಅವ್ರೇನೇ ನಿಮ್ ಪ್ರಕಾರ ಅದು ಅಲ್ಲ ಒಂದ್ ನಿಮಿಷ. ಅಲ್ಲಿ ಕನಕಪುರದಲ್ಲಿ DK ಶಿವಕುಮಾರ್ ಅವ್ರು ಏನ್ ಹೇಳಿದ್ರು? ನೀವು 1 ಇಂಚು ಭೂಮಿನೂ ಮಾರ್ಕಬೇಡಿ, ಕನಕಪುರದ ಜನರಿಗೆ ಮಾರ್ಕಬೇಡಿ. ಏನಕ್ಕೆ ಹೇಳೋರು ಗೊತ್ತಾ? ಈಗ ಅಭಿವೃದ್ಧಿ ಮುಗಿತಿಲ್ಲಿಗೆ ಇನ್ನು ಎಷ್ಟು ಕಿಲೋಮೀಟರ್? ಇನ್ನೊಂದು 15-20 ಕಿಲೋಮೀಟರ್ ಸಾಕ್ನೂರು. ಅಲ್ಲಿಗೆ ನೆಕ್ಸ್ಟ್ ಟರ್ಮ್ ಏನಾದ್ರು ಒಂದೈತೆ, ಇಂಡಸ್ಟ್ರಿಯಲ್ ಏರಿಯಾ ಏನೋ ಒಂದೈತೆ. ಅವತ್ತು ಇಲ್ಲಿ 2.5 ಕೋಟಿ ಕೊಟ್ಟರು, ಅಲ್ಲಿ 4 ಕೋಟಿ ಕೊಡ್ತಾರೆ. ಅವತ್ತು ಕೊಡಕ್ ರೆಡಿ ಇರ್ತಾರೆ, ಅದನ್ನು ಬಿಟ್ಬಿಡ್ತಾರೆ. ಅವತ್ತು ಅದನ್ನು ತಗೋತಾರೆ. ಇನ್ನೊಂದು ಗೌರ್ಮೆಂಟ್ ಬಂದ್ರು ಅದೇನ ಅರ್ಥ ಆಗಿಲ್ಲ. ಅವ್ರು ಹೇಳಿದ್ದು ನೀವು ಕನಕಪುರದ ಜನ 1 ಅಡಿ ಭೂಮಿನೂ ಕೊಡ್ಬೇಡಿ, ನಾನ್ ನಿಮ್ ಕೆರೆ ಪುನರುಜ್ಜೀವನ ಮಾಡ್ತೀನಿ, ನಿಮ್ ಬದುಕು ಹಸನ ಮಾಡ್ತೀನಿ ಅಂತ ಅಲ್ಲಿ ಹೇಳಿದ್ದಾರೆ. ಅಭಿವೃದ್ಧಿ ನಾವು ಬರ್ತೀವಿ, ನಿಮ್ ಟಿವಿ ಮುಖಾಂತರನೇ ಬರ್ತೀವಿ. ನಮ್ಗೆ ರೆಡ್ ಝೋನ್ ತೆಗೆಸ್ಕೊಡಿ. ನಮ್ ಜಮೀನ್ ನಮ್ ಇಷ್ಟ, ನನ್ಗೆ ಡೆವಲಪ್ ಮಾಡೋ ಇಷ್ಟ ನನ್ ಜಮೀನು. ಕೆಲವರಿಗೆ ಯಾರಿಗೆ ಹೇಳ್ತಿದ್ದೀರಿ? ಇಲ್ಲಿ ಕೇಳಿ, ಯಾರಿಗೆ ಹೇಳ್ತಿದ್ದೀರಿ? ಯಾರಿಗೆ ಹೇಳ್ತಿದ್ದೀರಿ? ಒಂದ್ ನಿಮಿಷ ಮಾತು ಮುಗಿಸೋ ಮಟ್ಟ ಇರಿ. ರೆಡ್ ಝೋನ್ ತೆಗಿಬೇಕಂತ ಹೇಳ್ತಿದ್ರು. ಯಾರಿಗೆ ಇರ್ತಿದೀರಿ? ಯಾರ ಸರ್ಕಾರ ಅಂದ್ರೆ? ಯಾರ ಸರ್ಕಾರ? DK ಸರ್ಕಾರನೇ ಇದೆ. ಅದನ್ನ ಹೇಳಿ. ಈಗ DK ಆಯ್ತು. ಈಗ ಸರ್ಕಾರ ಡಿಸಿಷನ್ ತಗೊಂಡಿದೆ, ಸ್ವಾಧೀನ ಪ್ರಕ್ರಿಯೆ ಬೇಡ. ಇದೇನು 2006ರಲ್ಲಿ ರೆಡ್ ಝೋನ್ ಮಾಡಿದ್ರು, ಅದನ್ನ ತೆಗೆದು ಬಿಡಿ, ನಾವು ಕೊಡಲ್ಲ ಅಂತ ಮಾಡ್ಕೊತ್ರಿ. ಹೇಳಿ ಅದನ್ನ.
ನಾವು ಕೇಳಿದ್ವಿ ಸಾಧ್ಯ ಆಗುತ್ತಾ ನಿಮ್ಗೆ ಗೊತ್ತಿಲ್ವಾ ಅದು? ಮೇಡಮ್ ನಾವು ಕೇಳಿದ್ವಿ ನೋಡಪ್ಪ ನಾನ್ ತೆಗೆದ್ಬಿಟ್ಟು ಜೈಲ್ಗೆ ಹೋಗಕ್ ರೆಡಿ ಇಲ್ಲ ಅಂತಾರೆ. ನಾನ್ ಡಿನೋಟಿಫೈ ಮಾಡಿ ನಾನ್ ಜೈಲ್ಗೆ ಹೋಗಕ್ ತಯಾರಿಲ್ಲ. ನಾನು ರೆಡ್ ಝೋನ್ ನಿಂದ ಇದು ಮಾಡೋದಕ್ಕೆ ಅದನ್ನ ಡಿನೋಟಿಫೈ ಮಾಡೋದಕ್ಕೆ ನಾನು ರೆಡಿ ಇಲ್ಲ, ನಾನು ಜೈಲ್ಗೆ ಹೋಗಕ್ಕೆ ಸಿದ್ಧ ಇಲ್ಲ, ಆದ್ರೆ ಭೂಮಿ ಮಾತ್ರ ಸ್ವಾಧೀನ ಮಾಡ್ಬಿಡ್ತೀನಿ. ಮೇಡಮ್ ಅದು ಅವ್ರಿಗೆ ಇದು 2006 ರೆಡ್ ಝೋನ್ ಆಗಿರೋದ್ರಿಂದ ಇದಾಗಿದೆ. ಇವರು ಕುಮಾರಸ್ವಾಮಿ ಅವರು ಇಷ್ಟು ಹೇಳ್ತಾರಲ್ವಾ, ಬಂದ್ಬಿಟ್ಟು ಬರ್ರಪ್ಪ ಎಲ್ಲಾರು ನಾನು ಈ ಕಾನೂನು ಮುಖಾಂತರ ತೆಗಿಸ್ಕೊ ಕೊಡ್ತೀನಿ ರೆಡ್ ಝೋನ್ ಅಂತ ನಮ್ಗೆ ಹೇಳಿ ಜನಕ್ಕೆ ಬಂದೆ. ಯಾಕೆ ಬಂದು ಜನನ್ನ ಎತ್ಕಟ್ಬಿಟ್ಟು ಇಲ್ಲಿ ನೀವೇ ರಾಜಕೀಯ ಮಾತಾಡ್ತಾ ಇದ್ದೀರಿ? ಹೌದು, ಇನ್ನೇನ್ ಮಾತಾಡ್ತಾರೆ ಮೇಡಮ್? ಈಗ ರಾಜಕೀಯನೇ ಮಿಕ್ಸ್ ಆಗಿರೋದು. ರಾಜಕೀಯನೇ ಮಿಕ್ಸ್ ಆಗಿರೋದಿಲ್ಲ, ಇನ್ನೇನು ಮಿಕ್ಸ್ ಆಗಿಲ್ಲ, ರಾಜಕೀಯನೇ ಮಿಕ್ಸ್ ಆಗಿರೋದು. ಇವತ್ತು ಕುಮಾರಸ್ವಾಮಿ ಅವರು ಅಲ್ಲ, ನನಗೆ ಅರ್ಥ ಆಗ್ತಾ ಇಲ್ಲ. ಇವತ್ತು ಕುಮಾರಸ್ವಾಮಿ ಅವ್ರದ್ದು ಪ್ರಶ್ನೆನೇ ನಾನು ಎತ್ತಿಲ್ಲ. ನೀವ್ಯಾಕೆ ಕುಮಾರಸ್ವಾಮಿ ಅವ್ರ ಬಗ್ಗೆ ಮಾಡಿರೋದೇ ಅವ್ರಲ್ವಾ? ಇವಾಗ ಬೈಲ್ಮೇಳಕ್ ಬಂದ್ರು. ಇಲ್ಲಿ 45 ಎಕರೆ ಜಮೀನ್ ಇದೆ ಕುಮಾರಸ್ವಾಮಿ ಅವ್ರದ್ದು. ಮಿಸ್ಸಸ್ ತಗೊಂಡಿರೋದು ನನ್ಗೆ ಗೊತ್ತಿಲ್ಲ ಅಂತ ಮಾತ್ರ ಹೇಳ್ತಾರೆ. ನಾನ್ ರೆಡ್ ಝೋನ್ ಮಾಡಿದ್ದೀನಿ ಬಂದ್ರಲ್ವಾ, ಒಂದು ಮೈಕಲ್ಲಿ ಇಷ್ಟು ಪ್ರೆಸ್ ಮೀಟ್ ಮಾಡವ್ರೆ, ಇಷ್ಟು ಬಂದು ಇಲ್ಲಿ ಮಾತಾಡವ್ರೆ. ಒಂದು ಪ್ರೆಸ್ ಮೀಟ್ ನಾನ್ ರೆಡ್ ಝೋನ್ ಮಾಡಿದೀನಿ, ನಾನ್ ತಗ್ಸ್ಕೊ ಕೊಡ್ತೀನಿ ಅಂತ ಒಂದ್ ಪ್ರೆಸ್ ಮೀಟ್ ಅಲ್ಲಿ ನಾನು ಹೇಳಿದಾರೆ ಮೇಡಮ್? ಯಾಕೆ ನಿಮ್ಮ ಹತ್ರಕ್ಕೆ ಕರೆಕ್ಟ್ ನೀವು ಹೇಳ್ತಿರೋದು ಕರೆಕ್ಟ್. ಕುಮಾರಸ್ವಾಮಿ ಅವರು ರೆಡ್ ಝೋನ್ ಮಾಡಿದ್ರು, ಕುಮಾರಸ್ವಾಮಿ ಅವರು ರೆಡ್ ಝೋನ್ ತೆಗೆಸ್ಕೊಡ್ತೀವಿ ಅಂತ ಹೇಳ್ತಾ ಇಲ್ಲ. ಆದ್ರೆ ಪಾಪ ಡಿ ಕೆ ಶಿವಕುಮಾರ್ ಅವರು ಬಂದು ನಮ್ ಬದುಕು ಹಸನು ಮಾಡ್ತಾ ಇದಾರೆ, ನಮ್ ಜಮೀನೆಲ್ಲ ತಗೋತಾ ಇದಾರೆ, ನಮ್ಗೆ ಒಳ್ಳೆ ದುಡ್ಡು ಕೊಡ್ತಾ ಇದಾರೆ, ಹಂಗಾಗಿ ನಾವು ನಮ್ ಜಮೀನ್ ಕೊಡ್ತೀವಿ. ಹೌದಾ ಸರ್? ಮೇಡಮ್ ನಮ್ಗೆ ದುಡ್ಡೆಲ್ಲ ಮುಖ್ಯ, ನಾವು ಪಾಲುದಾರಿಕೆಯವರು ಮೇನ್. ಇದೇ ಕುಮಾರಣ್ಣವರು 14 ಲಕ್ಷಕ್ಕೆ ಇಲ್ಲಿ ಹೊಸೂರು ಮತ್ತೆ ಬನಗಿರಿ ಸರ್ವೆ ನಂಬರ್ ಅಲ್ಲಿ 2017ರಲ್ಲಿ ರೈತರಿಂದ 14 ಲಕ್ಷಕ್ಕೆ ಯಾಕೆ ತಗೊಂಡ್ರು ಮೇಡಮ್? ಅದು ಅವ್ರು ರೈತರಲ್ವಾ? ನಾನು ಜಮೀನುಗಳಿಗೆ ಹೋಗ್ ಬಂದಿದ್ದೀನಿ. ನೀವು ಹೇಳೋದಕ್ಕೆ ನಾವು ಉತ್ತರ ನಾನು ಜಮೀನ್ ಕೇಳಿ, ನಾನು ಕೂಡ ಜಮೀನುಗಳಿಗೆ ಹೋಗ್ ಬಂದಿದ್ದೀನಿ. ಅದ್ರ ಮುಕ್ಕಾಲಷ್ಟು ಅರೆ ನಿಮ್ ಇಷ್ಟಪ್ಪ, ಹಸಿರು ಭೂಮಿ ನಾ ಮಾರ್ಕತ್ತೀನಿ ಅಂದ್ರೆ ಮಾರ್ಕೊಳ್ಳಿ. ಡೆವಲಪ್ಮೆಂಟ್ ಬೇಕೇ ಬೇಕು. ನೀವೇನೇ ಆಯ್ತು ಮಾಡಿ, ನಾವೇನ್ ಬೇಡ ಅಂದ್ವಾ? ಇದೊಳ್ಳೆ ಆಯ್ತು. ನಾ ಏನ್ ರಾಜಕೀಯ ಮಾತಾಡಿದೀನಿ? ಕುಮಾರಸ್ವಾಮಿ ಹೆಸರು ಎತ್ತಿದ್ಯಾರು? ಡಿ ಕೆ ಶಿವಕುಮಾರ್ ಅಲ್ಲ, ಒಂದ್ ನಿಮಿಷ ತಡ್ರಿ. ಡಿ ಕೆ ಶಿವಕುಮಾರ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಗಳು, ಈ ಯೋಜನೆಯ ರೂವಾರಿ. ಅವ್ರ ಹೆಸರು ಹೇಳ್ದೆ ನಾನೇನು ನರೇಂದ್ರ ಮೋದಿ ಅವ್ರ ಹೆಸರು ಹೇಳಕ್ ಸೆಂಟ್ರಲ್ ಗವರ್ಮೆಂಟ್ ಅಮೆಂಡ್ಮೆಂಟ್ ಪಾಸ್ ಆಗಿದೆ. ಯಾವ್ದೇ ಕಾರಣಕ್ಕೂ ಇಲ್ಲಿ ಏನು ರಾಜಕೀಯ ಸರ್ಕಾರದಲ್ಲಿ ಒಂದು ಉಲ್ಕಡ್ಡಿ ಕೂಡ ಅಲ್ಲಾಡಲ್ಲ. ನಿಮ್ಗೆ ಗೊತ್ತಿಲ್ವಾ? ಅದು ಗೊತ್ತಾ ನಿಮ್ಗೆ? ಅದು ಹೌದಲ್ವಾ? ಅಮೆಂಡ್ಮೆಂಟ್ ಪಾಸ್ ಮಾಡಕ್ಕೆ ಎಲ್ಲ ನಿದ್ದೆ ಮಾಡ್ತೀರಾ ಅಲ್ಲಿ ಸಭೆ, ಇದ್ರಲ್ಲಿ ರಾಜ್ಯಸಭೆಯಲ್ಲಿ? ಗೊತ್ತಾಗಲ್ವ ಅವ್ರಿಗೇನು? ಒಂದು ಮಾತಿದ್ರು ಅವ್ರಿಗೆ ಯಾರು ಮಾತಿದ್ರೆ ಆರ್ ಅಶೋಕ್ ಬರ್ತಾರೆ, ವಿಜೇಂದ್ರ ಬರ್ತಾರೆ, ನಿಖಿಲ್ ಕುಮಾರಸ್ವಾಮಿ ಬರ್ತಾರೆ, ಕುಮಾರಸ್ವಾಮಿ ಬರ್ತಾರೆ, ಮಾಜಿ ಶಾಸಕ ಎ ಮಂಜು ಬರ್ತಾರೆ. ಏನು ಬರ್ತಾರೆ ಅವರೆಲ್ಲ? ಓಟ್ ಗಿಮಿಕ್ಕೋಸ್ಕರ ಬರ್ತಾರೆ ಅಷ್ಟೇ. ಇಲ್ಲಿ ಯಾರು ಏನು ಸ್ವಂತ ಅವ್ರ ದುಡ್ಡು ಹಾಕಿ ಅಲ್ಲ, ರಾಜಕೀಯದವ್ರು ಬರೋದೇನೆ ಓಟ್ ಗಿಮಿಕ್ಕೋಸ್ಕರ. ಅದ್ರಲ್ಲಿ ಎರಡು ಮಾತಿಲ್ಲ. ಹೇಳ್ತೀನಿ ನಾನು, ರಿಯಾಲಿಟಿ ನೀವು ನೋಡ್ಕೊಳ್ಳಿ. ನೀವು ಇಲ್ಲೆಲ್ಲ ಬರ್ತಾವೆ ಓಟ್ ಗಿಮಿಕ್ಕೋಸ್ಕರ. ಇಷ್ಟು ದಿನ ಇದ್ರು ಕಾಲೇಜ್, ಇವತ್ತೇನು ಸಡನ್ ಬಂದ್ಬಿಡ್ತಲ್ಲ ಅವ್ರಿಗೆ ಇದ್ರ ಮೇಲೆ ಕಾಳಜಿ. 20 ವರ್ಷ ಇರಲಿಲ್ಲ ಕಾಳಜಿ ಅವ್ರಿಗೆ ಯಾರಿಗೂ. ಒಂದು ಮಾತಾಡ ಒಂದು ದಿವಸಕ್ಕಾರ ಬಂದು ಯಾರಿಗಾರು ನಿಮ್ದು ಏನಾಗಿದೆಯಪ್ಪ, ನಿಮ್ದು ಏನು ಕಮರ್ಷಿಯಲ್ ಏನು ಇಂಪ್ರೂವ್ಮೆಂಟ್ ಮಾಡ್ಬೇಕಂತ ಯಾರು ಕೇಳಿದ್ರ? ಸರ್, ರಾಜಕೀಯ ನಾಯಕರು ಎಲ್ಲರೂ ಕಳ್ರೆ, ಒಬ್ರೇನ್ ಸಾಚ ಇಲ್ಲ. ಎಲ್ಲರೂ ಅವ್ರವ್ರ ಅನುಕೂಲಕ್ಕೆ ಮಾಡೋದು. ಅದು ಬಿಜೆಪಿ ಆಗ್ಲಿ, ಕಾಂಗ್ರೆಸ್ ಆಗ್ಲಿ, JDS ಆಗ್ಲಿ, ಅದು ಯಾವ್ದೇ ಪಕ್ಷ ಆಗ್ಲಿ, ಲಾಭ ಇಲ್ದೆ ಮೂಸಲ್ಲ ಯಾರು. ಹೌದು. ಒಂದ್ ನಿಮಿಷ ಕೇಳಿ. ಈಗ ಒಂದು 10 ವರ್ಷ ಮುಂದೆ ಹೋದ್ರೆ, ಈಗ ಸೋಮನಹಳ್ಳಿ ಹತ್ರ ಬಂದಿದೆ ಬಿಡಿ ಡೆವಲಪ್ಮೆಂಟ್, ಸೋಮನಹಳ್ಳಿ ಅವ್ರಿಗೆ ಬಂದಿದೆ. ಈ ನೆಕ್ಸ್ಟ್ ಇಲ್ಲಿ ಬಂತು ಅಂದ್ರೆ ಬಿಡಿ ಡೆವಲಪ್ಮೆಂಟ್ ನಿಮ್ಗೆ ಎಷ್ಟು ಕೊಡ್ತಾರೆ? ಬಿಡಿ ಅವ್ರು ನಿಮ್ಗೆ ಎಷ್ಟು ಕೊಡ್ತಾರೆ ಮೇಡಮ್? ನಿಮ್ಗೆ ಅವಾಗ ಈಗ್ಲಾರು ಎಷ್ಟು ಕೊಡ್ತಾರ? ನಮ್ಗೆ ಬಿಡಿ ಅವ್ರು ಬಂದ್ರೆ ನಮ್ಗೆ 50 ಲಕ್ಷ ಕೊಡ್ತಾರೆ, 1 ಕೋಟಿ ಕೊಡ್ತಾರೆ 1 ಎಕರೆಗೆ. ಅವಾಗ ಅವ್ರ ಹೇಳಿದ್ರೆ ನಾವು ಕೇಳ್ಕೊಂಡು ಬಿದ್ದಿರ್ಬೇಕು ಮನೇಲಿ. ನಾವು ಡೆವಲಪ್ಮೆಂಟ್ ಸ್ಟ್ರಾಂಗ್ ಆಗಿದ್ರೆ ಯಾರು ಏನು ಮಾಡಕ್ಕಾಗಲ್ಲ. ನಾವು ಈಗಲೂ ಸ್ಟ್ರಾಂಗ್ ಆಗಿದ್ದೀವಿ. ನಾವು ಅದಕ್ಕೆ ಡೆವಲಪ್ಮೆಂಟ್ ಬೇಕು ಅಂತ ನಾವು ಕೇಳ್ತಿದ್ವಿ ನಾವು.